ಮೊದಲೇ ಈ ಸಂಬಂಧ ಬೇಡ ಅಂತ ಹೇಳಿ ಕಳಿಸ್ಬಿಡ್ಬೇಕಾಗಿತ್ತು. ಅಮ್ಮ, ಯಾಕಮ್ಮ ನೀನು ಅಷ್ಟೊಂದು ಆವೇಶಕ್ಕೊಳಗಾಗ್ತೀಯಾ? ನಿನ್ ಗೊತ್ತಿಲ್ಲ ಗುರುರಾಜ, ಅವರು ಶ್ರೀಮಂತಿಕೆ ಕಂಡಿರೋ ಜನ. ಅಳಿಯಂದ್ರಿಗೆ ಏನಾದ್ರೂ ಕೊಂಕು ಮಾತಾಡಿ ಕಳಿಸಿದ್ರೆ ಅದನ್ನ ಖಂಡಿತ ನನ್ನಿಂದ ತಡ್ಕೊಳ್ಳೋದಕ್ಕಾಗಲ್ಲ. ಅಮ್ಮ, ಅವರು ಗುರುಗಳಿಗೆ ಹತ್ತಿರದಿಂದ ಬಲ್ಲವರು. ಗುರುಗಳು ಇದೆಲ್ಲ ನಮ್ಗಿಂತ ಚೆನ್ನಾಗಿ ಯೋಚನೆ ಮಾಡಿನೇ ಈ ಸಂಬಂಧನ ಸೂಚಿಸಿರೋದು. ಹೌದಮ್ಮ, ನಮ್ಮ ಮನೆತನದ ಬಗ್ಗೆ ಗುರುಗಳು ಅವ್ರ ಹತ್ರ ಎಲ್ಲ ಹೇಳಿರ್ತಾರೆ. ಒಪ್ಪಿದ್ರೆ ಅವ್ರ ಅದೃಷ್ಟ. ಅಷ್ಟಕ್ಕೂ ನಮ್ ವೆಂಕಟನಾಥನ್ಗೆ ಅದೇ ಹುಡುಗಿ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಾವೇನ್ ಹಠದಲ್ಲಿ ಕೂತಿದ್ವಿ? ಅಮ್ಮ, ಭಾವನವ್ರಿಗೆ ಎಲ್ಲಿ ಯಾರ ಹತ್ರ ಹೇಗೆ ಏನು ಮಾತಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಬೇಡ ಲಕ್ಷ್ಮಿ, ಹೀಗೆ ಹಠ ಮಾಡಿ ನೀನು ಕೈ ಆಗ್ಬೇಡ. ಅದ್ರ ಪರಿಣಾಮ ಘೋರವಾಗಿರುತ್ತೆ. ಕೈಕೇಯಿ ಹಠ ಮಾಡಿದ್ದು ತನ್ನ ಸ್ವಂತ ಮಗನಿಗೆ ಪಟ್ಟ ಕಟ್ಟಬೇಕು ಅನ್ನೋ ಸ್ವಾರ್ಥದಿಂದ, ರಾಮನನ್ನ ವನವಾಸ ಕಳಿಸ್ಬೇಕು ಅನ್ನೋ ದುಷ್ಟತನದಿಂದ. ದಶರಥ ಸತ್ತಿದ್ದು ಅವಳ ಮೂರ್ಖತನದಿಂದ ಅನ್ನೋದಷ್ಟೇ ನಿಮಗ್ ಗೊತ್ತು. ಆದ್ರೆ ಕೈ ಮದ್ವೆ ಆದಾಗ ಅವಳ ತಂದೆಗೆ ದಶರಥ ಕೊಟ್ಟು ಮಾತನ್ನ ನಡೆಸ್ಕೊಡ್ಬೇಕಾಗಿತ್ತು. ಇಷ್ಟೆಲ್ಲ ರಾಮಾಯಣ ನಡೆದಿದ್ದು ದಶರಥನ ತಪ್ಪಿನಿಂದಲೇ ಹೊರತು ಕೈಕೇಯಿಯಿಂದಲ್ಲ. ನನ್ನ ನಿರ್ಧಾರ ನಿಮಗೆ ತಪ್ಪು ಅನ್ಸಿದ್ರೆ ಜನ ನನ್ನನ್ನ ದುಷ್ಟೆ ಅಂದ್ರೂ ಪರವಾಗಿಲ್ಲ, ನಾನು ಕೈಕೇಯಿ ಆಗಕ್ಕೂ ಸಿದ್ಧ. ಅಪ್ಪ, ನೀವು ತಪ್ಪು ತಿಳಿಯೋದಿಲ್ಲ ಅಂದರೆ ನಾನೊಂದು ಮಾತು ಹೇಳಲ್ಲ? ಹೇಳಮ್ಮ ಸರಸ್ವತಿ. ನನ್ನ ಪಾಲಿಗೆ ನೀವಿಬ್ರು 2 ಕಣ್ಗಳಿದ್ದ ಹಾಗೆ. ಆ ಕಣ್ಗಳಲ್ಲಿ ಯಾವಾಗಲೂ ಬೆಳಕು ನೋಡೋಕೆ ಇಷ್ಟಪಡ್ತೇನೆ ಹೊರತು ಜಗಳ ಅಲ್ಲ. ನನ್ನ ಮದುವೆ ವಿಚಾರದಲ್ಲಿ ನೀವಿಬ್ರು ಮನಸ್ತಾಪ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀವಿಬ್ರು ಅದೆಷ್ಟು ಅನ್ಯೋನ್ಯವಾಗಿ ಬದುಕ್ದವರು. ನನ್ನ ಮದುವೆ ಆದಮೇಲೆ ನನ್ನ ಜೀವನ ನಿಮ್ಮ ಥರನೇ ಇರಬೇಕು ಅಂತ ನಾನು ಯಾವಾಗಲೂ ದೇವ್ರ ಹತ್ರ ಬೇಡ್ಕೊತೀನಿ. ನೀವೇ ನಮ್ಮ ಪಾಲಿನ ಆದರ್ಶ. ನೀವಿಬ್ರು ಜಗಳ ಆಡೋದು ನನಗಿಷ್ಟ ಇಲ್ಲ. ಅಮ್ಮ ಹೇಳೋದ್ರಲ್ಲೂ ಸತ್ಯ ಇದೆ ಅಪ್ಪ. ದೇವ್ರಿಗಿಂತ ದೊಡ್ಡವರು ಯಾರಿದ್ದಾರೆ ಹೇಳಿ? ಒಂದು ವೇಳೆ ನನಗೆ ಕೆಡಕ್ ಮಾಡಬೇಕು ಅಂತ ಅವನೇ ನಿರ್ಧಾರ ಮಾಡಿದರೆ ಅದನ್ನ ತಡೆಯೋ ಶಕ್ತಿ ನಮ್ಗೆ ಯಾರಿಗಾದ್ರೂ ಇದೆಯಾ? ನನಗೆ ನೀವು ಹೇಗೆ 2 ಕಣ್ಗಳು, ಹಾಗೆ ನಮ್ಮ ಬದುಕಿಗೆ ಶ್ರೀಹರಿ ಮತ್ತು ಗುರುಗಳು 2 ಕಣ್ಣು ಇದ್ದಾಗೆ. ಅವರಿಬ್ರು ಕೊಟ್ಟ ಅಪ್ಪಣೆನ ವಿರೋಧಿಸೋದಕ್ಕೆ, ತಿರಸ್ಕಾರ ಮಾಡೋದಕ್ಕೆ ನಾವೆಷ್ಟವರು? ಕಿತ್ತಾಟ ಇಲ್ಲಿಗೆ ಸಾಕು ಮಾಡಿ. ದಯವಿಟ್ಟು ನೀವು ಒಪ್ಕೊಂಡು ಈ ಮದುವೆನ ಮಾಡಿಬಿಡಿ. ನಾನೇ ಕರೆದು ನಮಸ್ಕಾರ ಮಾಡಿಸ್ಕೋಬೇಕಾ? ನೋಡಿದ್ರು ನೋಡದೇ ಇರೋ ಹಾಗೆ ಹೋಗ್ತಾ ಇರೋ ಹಾಗಿತ್ತು. ಕ್ಷಮಿಸಿ ಆಚಾರ್ಯರೇ, ನೋಡಿದ್ರು ನೋಡದೆ ಹಾಗೆ ಹೋಗೋ ಸಂಸ್ಕಾರನ ನಮ್ಮ ತಂದೆ ನಮ್ಗೆ ಹೇಳ್ಕೊಟ್ಟಿಲ್ಲ. ನಿಮ್ಮನ್ನ ನಾನು ನಿಜವಾಗ್ಲೂ ನೋಡಿಲ್ಲ. ಏನೋ ಬಿಡಪ್ಪ, ನೀನು ನಿಮ್ಮಣ್ಣ, ನಿಮ್ಮಪ್ಪ, ನಿಮ್ಮ ತಾತ ಎಲ್ಲ ಸಂಸ್ಕಾರದ ಬಗ್ಗೆನೇ ಮಾತಾಡ್ತೀರ. ಏನೋ ಅದು ನಮಗಿಲ್ದಿರೋ ಹಾಗೆ. ಕ್ಷಮಿಸಿ, ನನ್ನ ಮಾತಿನ ಉದ್ದೇಶ ಅದಲ್ಲ. ಇರ್ಲಿ ಬಿಡಪ್ಪ. ಯಾವಾಗಲೂ ರಾಮ ಲಕ್ಷ್ಮಣರನ್ನ ಒಟ್ಟಿಗೆ ನೋಡ್ತಾ ಇದ್ದೆ. ಇವತ್ತೇನು ರಾಮ ಒಬ್ಬನೇ ಕಾಡಿಗೆ ಹೊರಟ ಹಾಗಿದೆ? ಅರ್ಥ ಆಗಲಿಲ್ಲ. ಅಣ್ಣ ತಮ್ಮಂದ್ರಿಬ್ರು ಒಟ್ಟಿಗೆ ಇರ್ತಾ ಇದ್ರಿ, ಇವತ್ತೇನು ನೀನೊಬ್ಬನೇ ಹೋಗ್ತಾ ಇದೀಯಾ ಅಂತ ಕೇಳಿದೆ. ಓಹ್, ವೆಂಕಟನಾಥನಾ? ಹಾ, ಅವ್ನು ಮರ್ತಲ್ಲಿದ್ದಾನೆ. ಆಗಾಗ ಊರಿಗೆ ಬಂದು ಹೋಗಿ ಮಾಡ್ತಾ ಇರ್ತಾನೆ. ನಾನು ಮೊನ್ನೆ ಮಠಕ್ಕೆ ಹೋಗಿದ್ದೆ, ಅವನು ಊರಿಗೆ ಬಂದಿದ್ದಾನೆ ಅಂತ ಹೇಳಿದ್ರು. ಮನೆಯಲ್ಲಿದ್ದಾನ? ಇಲ್ಲ, ಅವನು ಊರಿಗೆ ಬಂದಿಲ್ಲ. ಓ, ಅಂದ್ರೆ ನಾನು ಕೇಳಿದ್ದು ನಿಜ ಅಂತ ಆಯ್ತು. ಏನ್ ಕೇಳಿದ್ರಿ? ಅಯ್ಯೋ, ಏನೂ ಇಲ್ಲ ಬಿಡಪ್ಪ. ನಾನೇನೋ ಹೇಳೋದು, ರಾಮ ಲಕ್ಷ್ಮಣರು ಹಾಗಿರೋ ಅಣ್ಣ ತಮ್ಮಂದ್ರ ಮಧ್ಯೆ ವೈಷಮ್ಯ ಬೆಳೆಯೋದು, ಆಮೇಲೆ ಅಣ್ಣ ತಮ್ಮಂದ್ರೆ ದಾಯಾದಿಗಳಾಗೋದು, ಇದೆಲ್ಲ ಯಾಕೆ? ಎಲ್ಲೋ ಹೋಗ್ತಾ ಇದೆಯಾ? ಹೋಗ್ಬಾ, ಹೋಗು. ಆಚಾರ್ಯರೇ, ಹಿರಿಯರು ಅಂತ ನಿಮ್ಮ ಮೇಲೆ ಎಷ್ಟು ಗೌರವ ಇದೆಯೋ ಅದಕ್ಕಿಂತ ಹೆಚ್ಚಿನ ನಂಬಿಕೆ ನನಗೆ ನಮ್ಮ ಅಣ್ಣ ತಮ್ಮನ ಸಂಬಂಧದ ಮೇಲಿದೆ. ಅದೇನು ವಿಷಯ ಅಂತ ಹೇಳಿ. ಹಾ, ನೀನಿಷ್ಟು ಬಲವಂತ ಮಾಡ್ತಾ ಇದೀಯಾ ಅಂತ ಹೇಳ್ತಾ ಇದ್ದೀನಿ. ವೆಂಕಟನಾಥ ಮಠದಲ್ಲಿ ಊರಿಗೆ ಹೋಗ್ತೀನಿ ಅಂತ ಹೇಳಿ ಈ ಕಡೆ ಊರಿಗೂ ಬರ್ದೆ, ಮನೆಗೂ ಬರ್ದೆ, ಬೇರೆ ಎಲ್ಲೋ ಹೋಗ್ತಿದ್ದಾನಂತೆ.
ನಮ್ಮೂರಿರೋದು ಮಠದ ದಕ್ಷಿಣಕ್ಕೆ, ಆದ್ರೆ ವೆಂಕಟನಾಥ ಹೋಗ್ತಾ ಇರೋದು ಮಠದ ಉತ್ತರಕ್ಕೆ. ಮಠದವ್ರು ಏನ್ ಅಂದ್ಕೊಂಡಿದ್ದಾರೆ, ವೆಂಕಟನಾಥ ಊರಲ್ಲಿದ್ದಾನೆ ಅಂದ್ಕೊಂಡಿದ್ದಾನೆ. ನೀವೆಲ್ಲ ಅನ್ಕೊಂಡಿರ್ತೀರಾ ವೆಂಕಟನಾಥ ಮಠದಲ್ಲಿದ್ದಾನೆ ಅಂತ. ಆದ್ರೆ ವೆಂಕಟನಾಥ ಮಠದಲ್ಲೂ ಇಲ್ದೆ ಮನೆಯಲ್ಲೂ ಇಲ್ದೆ ಮಠದ ಉತ್ತರಕ್ಕೆ ಯಾಕೆ ಹೋಗ್ತಾ ಇದ್ದಾನೆ ಅನ್ನೋ ಪ್ರಶ್ನೆಗೆ ನೀನೇ ಉತ್ತರ ಕೊಡಬೇಕಪ್ಪ. ನನ್ ಕೇಳಿದ್ರೆ ನನ್ಗೇನ್ ಗೊತ್ತು ಆಚಾರ್ಯರೇ? ಅದು ಸರಿ, ಪಾಪ ನಿನಗೆ ಹೇಗೆ ಗೊತ್ತಿರುತ್ತೆ? ಯಾರಾದ್ರೂ ನಿನ್ನ ತಲೆ ಮೇಲೆ ಗೂಬೆ ಕೂಡಿಸಿದ್ರು ಅದು ನಿನಗೆ ಗೊತ್ತಿರೋದಿಲ್ಲ. ಅಷ್ಟು ಅಮಾಯಕ ನೀನು. ಇದನ್ನ ನಿಮ್ಗೆ ಯಾರು ಹೇಳಿದ್ರು? ಏನ್ ನೀನ್ ಅಮಾಯಕ ಅಂತಲೇ? ಅಲ್ಲ, ನನ್ನ ತಮ್ಮನ ವಿಷಯ. ಯಾರೋ ಹೇಳಿದ್ರೆ ನಾನ್ ನಂಬಿಡ್ತೀನಿ? ಮಠದ ಪರಿಕರ್ಮಿನೇ ಇದನ್ನ ಗಮನಿಸಿದಾನೆ. ನನ್ನ ಹತ್ರ ಯಾಕೆ ಹೇಳ್ಕೊಂಡ ಅನ್ನೋ ಹುಳ ನಿನ್ನ ತಲೆನಲ್ಲಿ ಕಡಿತಾ ಇರಬಹುದು. ನಾನು ನಿಮ್ಮ ಹಿತೈಷಿ ಅಲ್ವೇ? ಇದರಿಂದ ನಿಮ್ಮ ಮನೆತನಕ್ಕೆ ಗೌರವಕ್ಕೆ ಧಕ್ಕೆ ಬರಬಾರ್ದು. ನಾನಾದ್ರೆ ತಿದ್ದಿ ಬುದ್ಧಿ ಹೇಳ್ತೀನಲ್ವಾ, ಅದಕ್ಕೆ ನನ್ನ ಹತ್ರ ಹೇಳ್ಕೊಂಡ. ನೋಡಪ್ಪ ಗುರುರಾಜ, ನೀನೀಗ ಬರೀ ಅವನ ಅಣ್ಣ ಅಲ್ಲ, ಅವನ ತಂದೆ ಸ್ಥಾನದಲ್ಲಿದ್ಯಾ. ಅವನಿಗೆ ತಿದ್ದಿ ಬುದ್ಧಿ ಹೇಳೋದು ನಿನ್ನ ಕರ್ತವ್ಯ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ ಅಷ್ಟೆ. ಇದನ್ನೆಲ್ಲ ಈಗ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ನಿನ್ನಲ್ಲಿ ಕಾಡ್ತಾ ಇರಬಹುದು. ವೆಂಕಟನಾಥನಿಗೆ ಹೆಣ್ಣು ನೋಡಿದ್ದೀರಂತೆ, ಮದುವೆ ಮಾಡ್ತಾ ಇದ್ದೀರಂತೆ. ಮದುವೆ ಸಮಯದಲ್ಲಿ ಅವನದೇನಾದ್ರೂ ಗುಟ್ಟು ರಟ್ಟಾಗಿ ನಿಮ್ಮ ಮನೆತನಕ್ಕೆ ಪೆಟ್ಟಾಗಿ ನಿನ್ನ ತಲೆ ಕೆಟ್ಟು ಹೋಗಿ ನಿಮ್ಮ ಮರ್ಯಾದೆ ಮಣ್ಣು ಪಾಲಾಗಬಾರದಲ್ವಾ? ಅದಕ್ಕೆ ನನ್ನ ಪಾಲಿಗೆ ಬಂದ ಸುದ್ದಿಯನ್ನ ನಿನ್ನ ಪಾಲಿಗೆ ಅರ್ಪಿಸ್ತಾ ಇದ್ದೀನಿ. ಇನ್ನು ನೀನುಂಟು, ನಿನ್ನ ತಮ್ಮ ಉಂಟು,